ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿಂತೂ ತುಂಬಾ ಸೂಪರ್ ಆಗಿದ್ದೀವಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೆಳಗ್ಗೆನೇ ಮನೆ ಮುಂದೆ ಮಹಾಲಕ್ಷ್ಮಿಗಳು ಬಂದು ನಿಂತಿದ್ರು. ಸೊ ತುಂಬ ಖುಷಿ ಆಯಿತು. ಹಾಗಾಗಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗು ತುಂಬಾ ಸ್ಪೆಷಲ್ ಆಗಿದೆ. ಪ್ಲೀಸ್ ಎಲ್ಲರೂ ವಿಡಿಯೋನ ಮಿಸ್ ಮಾಡಬೇಡಿ. ದಯವಿಟ್ಟು ಎಂಡಿಂಗ್ವರೆಗೂ ನೋಡಿ ಗಾಯ್ಸ್. ಪ್ಲೀಸ್ ಎಂಡಿಂಗ್ವರೆಗೂ ನೋಡಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ಕಡೆ ಗೊತ್ತಾಗಲ್ಲ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವಾಗ ತಾನೇ ಎದ್ದಿದ್ದೀವಿ. ಇವತ್ತು ಸಂಡೇ. ಎಷ್ಟು 10 ಗಂಟೆ ಎದ್ದಿದ್ದೀವಿ. ಇವತ್ತಿನ ಸ್ಪೆಷಲ್ ಏನು? ಏನ್ ಮಾಡೋ ಸ್ಪೆಷಲ್ ಇವತ್ತು? ಏನ್ ತತ್ತಿ? ಏನ್ ಮಾಡೋದು? ಚಿಕನ್, ಮಟನ್, ಫಿಶ್? ಅದೇನ್ ತಲೆ ಹಂಗ್ ಮಾಡ್ಕೊಂಡಿದ್ದಿ? ಅದೇ ಇದು ಹಿಡ್ಕೊಂಡು ಅಲ್ಲಾಡ್ಸಿದ್ರೆ ನಾವು ಸ್ಟೈಲ್ ಆಗಿರ್ಬೋದು. ಮನೆ ಯಾವ್ದೋ ಮೊನ್ನೆ ಒಂದು ಇದ್ರಲ್ಲಿ ನೋಡಿದೆ, ಸೇಮ್ ಒಂದು ಲಾಗಲ್ಲಿ ಗೈಸ್. ನಮ್ಮ ಮನೆಯವ್ರು ಏನೋ ಹೇಳ್ತಾ ಇದ್ರೆ, ಅವ್ರನ್ನ ಮಾತಾಡ್ಸನ ಬನ್ನಿ. ಹೇಳಿ ಯಜಮಾನ್ರೆ. ನಿಮ್ಮ ಅವ್ನ್ ಕ್ವಾಣೆ ಅಂತವ ಏನೂ ಇಲ್ಲ. ಆ ಮನೆ ಒಬ್ರು ಒಂದ್ ಲಾಗಲ್ಲಿ ಹೇಳ್ತಿದ್ರು, ಕರೆಕ್ಟ್ ಆಗಿ ಹೇಳ. ಮತ್ತೆ ಮದ್ವೆ ಆದವ್ರ ಜೀವನ ಬಿಡೆ ಏನೋ ದನ ಗೆಯ್ಯೋದು, ಮನೆಗ್ ಬಂದು ಉಣ್ಣೋದು, ಗೊಬ್ಬರ ಹಾಕೊಂಡ್ ಮನೆ ಕಳೋದು, ಅಷ್ಟೇ ನಮ್ ಜೀವನ. ಇನ್ನೇನದ ನಮ್ದು? ಯಾಕೆ ನೀವ್ ಹಂಗಾರ ನೆಮ್ಮದಿ ಇಲ್ಲ? ನೆಮ್ಮದಿ ಅನ್ನೋದು ಅದಿರೋದಿಲ್ಲ, ನಾವ್ ಕಂಡ್ಕೋಬೇಕು. ಮದುವೆ ಆದವ್ರಿಗೆ ಎಲ್ಲದ ನೆಮ್ಮದಿ. ಪಾಪ 10 ಗಂಟೆಗೆ ಎದ್ದಿದಿ, 10 ಗಂಟೆಗೆ ಎದ್ದಿದಿ, ಇನ್ನೇನ್ ನೆಮ್ಮದಿ? 10 ಗಂಟೆಗೆ 10 ಗಂಟೆ ಟೈಮ್. 10 ಕೆಲ್ಸಕ್ಕೆ ಹೋಗ್ಬೇಕು ನಾನು. ಅದೇ 10 ಗಂಟೆಗೆ ಎದ್ದಿದಿ. 10 ಗಂಟೆಗೆ ಎದ್ದವ್ರೆ ನೆಮ್ಮದಿ ಇಲ್ಲ ಅಂತಾರೆ. ಆರಾಮ ಮನೆಗಿರ್ತಾರೆ. ಬಾಯ್ ಬಿಟ್ರೆ ಬರೀ ಸುಳ್ಳು. ಬಿಡೆ ಒಂದ್ಸಲಿಯ ನೆಮ್ಮದಿ. ಇನ್ನಾದ ಬಿಡ್ರಿ ಯಾವಾಗಿಲ್ಲ. ಅವ್ನು ಕೇಳ್ದಾಗೆಲ್ಲ ಬರೀ 20 ವರ್ಷ ಅಂತಾನ ಅವನು. ಈಗೆಲ್ಲ ಈಗ ನಾನು ಕೇಳ್ದಾಗೆಲ್ಲ ನಮ್ಮ ಅತ್ತೆ ಮಗ ಅವನೇ ಗೈಸ್. ಅವ್ನು ಯಾವಾಗ ಕೇಳ್ರಿ 20ರಲ್ಲೇ ಇರ್ತಾನೆ, 25. ಅದು ಹಿಂದಕ್ಕೂ ಆಗಲ್ಲ, ಮುಂದಕ್ಕೂ ಬರೋಲ್ಲ. ಅವನ ಮಾಮ. ಸರಿ, ಏನಾದ್ರು ಹೇಳ್ತೀಯ ನನ್ನ ಯೂಟ್ಯೂಬ್ ಬಗ್ಗೆ? ನಂದು ಯೂಟ್ಯೂಬ್ ಬಗ್ಗೆ ಏನಾದ್ರು ಹೇಳ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳಿ ಪಾಪ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳ ಹೆಂಗ್ ಹೇಳ್ತೀಯ? ಹೇಳ ಹೆಂಗ್ ಹೇಳ್ತೀಯ? ಹೇಳ್ ನೋಡೋಣ. ಹೇಳು ನೋಡೋಣ ಹೆಂಗೆ ಯೂಟ್ಯೂಬ್
ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೋದಿಲ್ಲ ಕಣವ. ಹಾಯ್ ಗಾಯ್ಸ್, ನಾನು ಇವಾಗ ಚಿಕನ್ ಮೊಟ್ಟೆ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಚಿಕನ್ ಎಲ್ಲ 4 ಟೈಮ್ 3 ಟೈಮ್ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಹಾಕಿಲ್ಲ. ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ. ಸಿಂಪಲ್ ಆಗಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಹಾಕಿದ್ರೆ ಇವಾಗ ಎಲ್ರಿಗೂ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅದು ಇದು ಎದೆ ಉರಿ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದಕ್ಕೆಲ್ಲ ಕಾರಣ ಮಸಾಲ. ಇವಾಗ ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಾನು ಎಲ್ಲದಕ್ಕೂ ಅರಿಶಿನ ಯೂಸ್ ಮಾಡ್ತೀನಿ, ಅದರಲ್ಲೂ ಜಾಸ್ತಿ ನಾನ್ ವೆಜ್ಗೆ ಹಾಕ್ಲೇಬೇಕು. ಕಲ್ಲುಪ್ಪು ಹಾಕ್ತೀನಿ. ಇಷ್ಟು ಕಲ್ಲುಪ್ಪು ಹಾಕೊಂಡು ನೀಟಾಗಿ ಒಂದು ಮಿಕ್ಸಿಂಗ್ ಕೊಡ್ತೀನಿ. ಇವಾಗ ಉರಿ ಜಾಸ್ತಿ ಇಟ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ತೊಳೆದಿರ್ತೀವಲ್ಲ ನೀರು, ಚಿಕನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಸೀದೋಗ್ಬೇಕು. ಅಷ್ಟೊತ್ತಿಗೆ ನಾನು ಇದೆಲ್ಲ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಂತೀನಿ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದು, ಆದ್ರೆ ಅದು ಸ್ವಲ್ಪ ಚೇಂಜ್, ಇದೊಂದು ಸ್ವಲ್ಪ ಚೇಂಜ್. ಅದಕ್ಕೆ ನಾನು ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಏನು ಹಾಕ್ತಾ ಇಲ್ಲ. ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು 4 ರಿಂದ 5 ಈರುಳ್ಳಿ, ಈ ಸೈಜಲ್ಲಿ 4 ರಿಂದ 5 ಈರುಳ್ಳಿ ತಗೊಂತಾ ಇದ್ದೀನಿ. ನಾರ್ಮಲ್ ಮೀಡಿಯಂ ಸೈಜ್ ಈರುಳ್ಳಿ ಇದು. ತುಂಬಾ ದೊಡ್ಡದಾದ್ರೆ ಒಂದು 3 ಹಾಕೊಳ್ಳಿ. ಇದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನೊಂದು 5-6 ಹಾಕ್ತಾ ಇದ್ದೀನಿ. ಚಿಕನ್ ಬಂದು 1 ಕೆಜಿ 1.5 ಕೆಜಿ ಇದೆ, ಸಾಕಾಗುತ್ತೆ. ಇಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ನಾನು, ಯಾಕಂದ್ರೆ ಸ್ವಲ್ಪ ಸಾಂಬಾರ್ ಜಾಸ್ತಿ ಬೇಕಲ್ಲ. ನಾವ್ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಾನ್ ವೆಜ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಆಗಿರ್ಬೋದು, ಸಾಂಬಾರ್ಗೆ ಆಗಿರ್ಬೋದು. ಚಿಕನ್ ಫ್ರೈಗೆ ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ನೋಡಿ ಗೈಸ್, ಇಷ್ಟು ತಗೊಂಡಿದ್ದೀನಿ. ಬೆಳ್ಳುಳ್ಳಿ 4 ಗೆಡ್ಡೆ ತಗೊಂಡಿದ್ದೀನಿ, ತುಂಬಾ ದೊಡ್ಡದಲ್ಲ, ನಾರ್ಮಲ್. ಈಗ ಶುಂಠಿ ತಗೊಳಕ್ ಬಂದಿದ್ದೀವಿ. ಬೆಳ್ಳುಳ್ಳಿ ಕೂಡ 4 ಗೆಡ್ಡೆ ಹಾಕೊಂಡಿದ್ದೀನಿ. ಓಕೆ, ಈಗ ಶುಂಠಿ ತಗೊಳಕ್ ಬಂದಿದ್ದೀವಿ ನಾವು. ನೀಟಾಗಿ ಇಷ್ಟಾಕಿನಾ ಫ್ರೈ ಆಯ್ತು ಇವಾಗ ಆಲ್ರೆಡಿ. ಈಗ ನಾನು ಒಂದೇ 1 ಟೊಮೊಟೊ ಹಾಕೋತೀನಿ, ಜಾಸ್ತಿ ಹಾಕೊಳ್ಳಲ್ಲ. ನೋಡಿ, ಹಸಿಮೆಣಸಿನಕಾಯಿ ಇಷ್ಟು ತಗೊಂಡಿದ್ದೀನಿ, ಒಂದು 7-8 ಇದೆ. ಇದನ್ನು ಕೂಡ ಹಾಕೊಂತೀನಿ ನಾನು ಇವಾಗ. ಹಸಿಮೆಣಸಿನಕಾಯಿ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಖಾರದ ಪುಡಿ ಹಾಕೋತೀನಿ ನಾನು, ಖಾರದ ಪುಡಿ ಅರ್ಧಷ್ಟು ಹಾಕೋತೀನಿ ಅಷ್ಟೇ. ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಒಂದು ಟೊಮೊಟೊ ನೋಡಿ, ಒಂದೇ 1 ಟೊಮೊಟೊ ಹಾಕೊಂತ ಇದೀನಿ. ಇನ್ನೊಂದು ಚಿಕ್ಕ ತಗೊಂತೀನಿ, ತುಂಬಾ ಚಿಕ್ಕದಾಯ್ತು. ದೊಡ್ಡದಾದ್ರೆ 1 ಹಾಕೊಳ್ಳಿ, ಚಿಕ್ಕದಾದ್ರೆ 2 ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಕೂಡ ಹಾಕಾಯ್ತು ಆಲ್ರೆಡಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಲಿ. ಚಕ್ಕೆ ಹಾಕಲ್ಲ, ಲವಂಗ ಹಾಕಲ್ಲ, ಮತ್ತೆ ಏಲಕ್ಕಿ ಏನು ಹಾಕೋದಿಲ್ಲ. ಅದು ಹಾಕ್ತೀನಿ, ಯಾವಾಗ ಹಾಕ್ತೀನಿ ಅಂತ ಅಂದ್ರೆ ನೆಂಟರುಗಳೆಲ್ಲ ಜಾಸ್ತಿ ಬರ್ತಾರಲ್ಲ, ಅವಾಗ ಸ್ವಲ್ಪ ಸ್ಟ್ರಾಂಗ್ ಇರ್ಲಿ ಅಂದ್ಬಿಟ್ಟು ಹಾಕ್ತೀನಿ. ಇವಾಗ ನನಗೆ ಒಂದು ಗರಂ ಮಸಾಲ ಹಾಕೋತೀನಿ, ಅದೇ ಸಾಕಾಗುತ್ತೆ. ನಾನು ಶುಂಠಿ ಹಾಕ್ತಿದ್ದೀನಿ, ಒಂದು 1 ಇಂಚ್ ಅಷ್ಟೇ, 1 ಇಂಚು. ಮತ್ತೆ ಗರಂ ಮಸಾಲ ನಾನು ಒಂದು ಪ್ಯಾಕೆಟ್ ತರಿಸಿದ್ದೀನಿ, ಹಾಕ್ಬಿಡ್ತೀನಿ. ಅಂದ್ರೆ 1 ಕೆಜಿ ಮೇಲೆ ಇದೆಯಲ್ಲ, ಮತ್ತೆ ನಮ್ಗೆ ಸ್ವಲ್ಪ ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕು, ಹಂಗಾಗಿ. ಖಾರದ ಪುಡಿ ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕಿದ್ರೆ ಹಾಕೊಳ್ಳಿ, ನಮ್ಗೆ ಸಾಕಾಗುತ್ತೆ ಇಷ್ಟೇ. ಇಟ್ಕೋಬೇಡಿ ಮಸಾಲ ಹಾಕಿದ್ಮೇಲೆ, ಯಾಕಂದ್ರೆ ನೋಡಿ ಸೀದೋಗಿತ್ತು, ಬ್ಲ್ಯಾಕ್ ಆಗ್ಬಿಡುತ್ತೆ, ಬೇಗ ಬ್ಲ್ಯಾಕ್ ಆಗ್ಬಿಡುತ್ತೆ. ಇದೆಲ್ಲ ಏನ್ ಐಟಮ್ ಇದೆ ಎಲ್ಲ ಬೆಂದ ಮೇಲೆ, ಎಲ್ಲ ಫ್ರೈ ಆದ್ಮೇಲೆ ನೀವು ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಹಾಕೊಳ್ಳಿ. ನಾನು ಹಾಕಲ್ಲ, ಯಾಕಂದ್ರೆ ಗರಂ ಮಸಾಲ ಹಾಕಿದ್ದೀನಲ್ಲ, ಅದೇ ಸಾಕಾಗುತ್ತೆ. ಆಗಿದೆ ಆಲ್ಮೋಸ್ಟ್. ತೆಂಗಿನಕಾಯಿ ಹಾಕೋಬೇಕು, ತೆಂಗಿನಕಾಯಿ ಒಣಗಿಟ್ಕೊಂಡಿದ್ದೀನಿ. ಇದು ಫುಲ್ ಹಾಕಲ್ಲ, ಇದರಲ್ಲೇ ಅರ್ಧ ಹಾಕೋದು. ಆಯ್ತು, ಇವಾಗ ನಾನು ಕೊತ್ತಂಬರಿ ಸ್ವಲ್ಪ ಹಾಕೊಂತೀನಿ. ಗ್ಯಾಸ್ ಆಫ್ ಮಾಡೋದು ಬೆಟರ್. ಆಲ್ರೆಡಿ ನೀಟಾಗಿ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ತಂದು ಸ್ವಲ್ಪ ದಿನಗಳಾಗೋಗಿದೆ, ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಅದಕ್ಕೇನೆ ಚೆನ್ನಾಗೈತೆ. ಇವಾಗ ನೋಡಿ ಮಿಕ್ಸಿಯಲ್ಲಿ ಹಾಕೊತಾ ಇದ್ದೀನಿ. ಸ್ವಲ್ಪ ಆರಕ್ಕೆ ಇಟ್ಬಿಡಿ, ಕಂಪ್ಲೀಟ್ಲಿ ಹಾಕಿ. ಚೆನ್ನಾಗಿರುತ್ತೆ ನಿಜವಾಗ್ಲೂ. ಈ ಥರ ಸಾಂಬಾರು ಮಾಡೋದ್ರಿಂದ ಏನು ಸಖತ್ತಾಗಿರುತ್ತೆ ಅಂದರೆ, ಕೆಲವು ಎಲ್ಲ ಹಸಿದೆ ಹಾಕಿ ರುಬ್ಬಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ನನಗೇನೋ ಇಷ್ಟ ಆಗಲ್ಲ ಆ ಥರ. ನನಗೇನಂದರೆ ಅಡುಗೆ ಊಟಗಳೆಲ್ಲ ಚೆನ್ನಾಗಿರುತ್ತೆ, ನಾನು ತಿನ್ನೋಕ್ಕೆ ಆಗಲ್ಲ, ಅಭ್ಯಾಸ ಆಗ್ಬಿಟ್ಟೈತೆ.
ಫ್ಯಾಮಿಲಿ ಫ್ರೆಂಡ್ ಅವರು ಈ ತರ ಮಾಡೋದ್ ನಾನು ನೋಡ್ದೆ, ಕೇಳ್ದೆ ಯಾಕೆ ಈ ತರ ಮಾಡ್ತಾ ಇದೀರಾ ಅಂತ. ನಾನು ಇವಾಗ ಹೇಳಲ್ಲ, ನೀನ್ ತಿಂದ ಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಅಂದ್ರು. ನಿಜವಾಗ್ಲೂ ಸಖತ್ತಾಗಿತ್ತು. ನನಗೆ ಊಟನೇ ಮಾಡ್ಲಿಲ್ಲ, ನಿಜವಾಗ್ಲೂ ಬರೀ ಸಾಂಬಾರೇ ತಿಂದ್ಬಿಟ್ಟಿದೀನಿ ಅಂತ ಹೇಳ್ತು. ಅದು ಮಟನ್ ಸಾಂಬಾರು ಮಾಡಿದ್ದವರು, ಚೆನ್ನಾಗಿತ್ತು, ಒಂಥರ ಸಖತ್ತಾಗಿತ್ತು. ಸೊ ನೋಡಿ ಗೈಸ್, ಇವಾಗ ಒಂದು ಸ್ವಲ್ಪ ಕೂಡ ನೀರಿಲ್ಲ ನೋಡಿ, ನೋಡ್ತಾ ಇರ್ಬೋದು. ಸ್ವಲ್ಪ ಕೂಡ ನೀರಿಲ್ಲ, ಫುಲ್ಲು ಡ್ರೈ ಆಗಿದೆ. ಇಷ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಸಾಲ ಯಾವ ತರ ರೆಡಿ ಆಗಿದೆ ಅಂದ್ಬಿಟ್ಟು. ತಗೊಂಡು ಮಿಕ್ಸಿಂಗ್ ಕೊಡಿ. ನೀವು ಆದಷ್ಟು ಬಿಸಿನೀರು ಹಾಕೊಂಡ್ರೆ ಒಳ್ಳೇದು ಚಿಕನ್ ಸಾಂಬಾರ್ಗೆ. ತಣ್ಣೀರ್ಗಿಂತ ಬಿಸಿನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇವಾಗ ನೀರೆಲ್ಲ ಹಾಕೊಂಡು ಎಷ್ಟು ಬೇಕು ಅಷ್ಟು ನಾನು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೊಳ್ಳಿ, ಗಟ್ಟಿಗೆ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ. ನೋಡಿ ಗೈಸ್, ಇದು ಮೊಟ್ಟೆ ಕೋಳಿಯಲ್ಲಿ ಬರುವಂತಹ ಇದು ಏನಿದು ಮೊಟ್ಟೆದು ಮತ್ತೆ ಲಿವರು, ಗುಂಡ್ಕಾಯಿ ಅದೆಲ್ಲ ನಾನು ಲಾಸ್ಟಲ್ಲಿ ಹಾಕ್ತೀನಿ. ತೊಳೆದಿಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಕಲ್ಕೋಗುತ್ತೆ, ಮೊಟ್ಟೆ ಒಡೆದೋಗುತ್ತೆ. ಮೊಟ್ಟೆ ಒಡೆದೋಗ್ಬಿಟ್ರೆ ಮತ್ತೆ ಸಾಂಬಾರು ಅಂತ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಬಿಟ್ಟು 3 ವಿಸಿಲ್ ಹಾಕ್ಕೊಂಡಿದ್ದೆ ನಾನು. ಈ ಮೊಟ್ಟೆ ಕೋಳಿ ಎಲ್ಲ ಬೇಗ ಬೇಯಲ್ಲ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು, ನಾನು ಫಸ್ಟೇ ಬೇಯಿಸುವಾಗ ಸ್ವಲ್ಪ ಹಾಕೊಂಡಿದ್ದೆ. ಸಾಕಷ್ಟು ತೆಳಗಿದೆ. ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಸ್ವಲ್ಪ ಟೈಟು. ನಾನು ಈ ಕುಕ್ಕರ್ ಯಾವಾಗಲೂ ಜಾಸ್ತಿ ಯೂಸ್ ಮಾಡಲ್ಲ. ಆಯ್ತು ಗೈಸ್, ಆ ವಿಸಿಲ್ ಆಗಿಲ್ಲ, ಈ ವಿಸಿಲ್ ಆಯಿತು. ಎಷ್ಟು ವಿಸಿಲ್ ಇದ್ರೆ ಎಲ್ಲ ಕವಾಗಿದ್ದಾರೆ. ಕೇವಲ 1, 2, 3 ವಿಸಿಲ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಆಯಿತು ಗೈಸ್, ಅಡುಗೆ ಎಲ್ಲ ಆಯಿತು. ವಿಸಿಲ್ ಹಾಕ್ಬೇಕಷ್ಟೇ, ಮಾಡೋ ಕೆಲಸ ಇಲ್ಲ, ಎಲ್ಲ ಮಾಡ್ಕೊಡ್ದವನ. ಈ ಥರ ಬಟ್ಟೆ ಕ್ಲಿಪ್ ಹಾಕಲ್ಲ, ಈ ಥರ ಕೆಲಸ ಮಾಡಿದ್ರೆ ಮಾಡ್ತಾನೆ. ಆಯಿತು, ಚಿಕನ್ ಸಾಂಬಾರು ರೆಡಿ. ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟಿಲ್ಲ, ರಾಗಿ ಮಿಲ್ ಮಾಡಿಸ್ಕೊಂಬಂದ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಮುದ್ದೆ ಮಾಡ್ಕೊಂಡ್ರೆ ಸಾಕು. ಈಗ ಆಲ್ರೆಡಿ 1 ಗಂಟೆ ಆಗೇ ಹೋಯ್ತು. ಇವಾಗ ಸದ್ಯಕ್ಕೆ ನಾನು ಅನ್ನ ಒಂದು ಮಾಡ್ತೀನಿ. ನಾವೆಲ್ಲ ಈಗ ಒಂದು ಟ್ರಿಪ್ ಊಟ ಮಾಡ್ತೀವಿ. ಇನ್ನು ನೈಟ್ಗೆ ಮುದ್ದೆ ಇಲ್ಲಾಂದರೆ ಚಪಾತಿ. ಇವಾಗ ಡ್ರೆಸ್ ಇದ್ದಾವೆ, ಒಂದು 4 ಡ್ರೆಸ್ಗಳು ಸ್ಟಿಚಿಂಗ್ ಮಾಡ್ತೀನಿ. ಸ್ಟಿಚಿಂಗ್ ಮಾಡಿ ಆಮೇಲೆ ಸಂಡೇ ಅಂತೀವಿ, ಸಂಡೇ ಯಾವುದು ರೆಸ್ಟ್ ಇರಲ್ಲ, ಏನಿರಲ್ಲ. ಬಟ್ಟೆ ಹೊಲಿಬೇಕು. ನೆನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ, ಇವಾಗ ಒಂದು ಡ್ರೆಸ್ ಸ್ಟಿಚ್ ಮಾಡಿ 1, 2 ಅಷ್ಟೇ ಮಾಡ್ತೀನಿ. ಸರಿ, ಓಕೆ ಗೈಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡಿರುವಂತಹ ಕೋಳಿ ಸಾರು ನೀವು ಟ್ರೈ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಊಟ ಅಂತೂ ಆಯ್ತು ಗೈಸ್, ಹೊಟ್ಟೆ ಅಂತೂ ಬೆರಿತೀನಿ, ಫುಲ್ ಆಗಿಬಿಟ್ಟೈತೆ. ಈಗ ಎಲೆ ಹಾಕೊಂಡ್ರೆ ಒಂದು ಕಂಫರ್ಟಬಲ್. ಅದಕ್ಕೆ ಆನ್ ಮಾಡ್ಕೊಂಡ್ರು. ಕ್ಲಿಯರಿಟಿ ಚೆನ್ನಾಗೈತೆ ಮಮ್ಮಿ. ಇದ್ರೊಳಗೆ ಇದಾಕು. ನಾನು ಒಂದು ಹಾಕೊಳ್ಳಲ್ಲ, ನಾನು ಡೈಲಿ ಎಲೆ ಹಾಕಲ್ಲ. ಹಾಕೊಂಡು ನಾನ್ ವೆಜ್ ಟೈಮಿನಂತೂ ಕಂಪಲ್ಸರಿ ಬೇಕೇ ಬೇಕು ನನಗೆ. ಇವಾಗ ಒಂದು 2-3 ಎಲೆ ಹಾಕೊಂಡ್ಬಿಡ್ತೀನಿ. ಇವಾಗ ಈಗೊಂದ್ಸರಿ ಹಾಕೊತೀನಿ, ಮತ್ತು ನೈಟ್ ಊಟ ಆದಮೇಲೆ ಹಾಕೊಳ್ಳೇಬೇಕು. ಅದೇನೋ ಅಭ್ಯಾಸನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟು ಯಾಕೆ ಬಿಡೋ ಇಟ್ಕೊಳ್ಳೋ ಬಿಡೋದು. ಎಲೆ ಹಾಕೊಂಡ್ರೆ ಒಂದು ಊಟ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಅದು ಸುಣ್ಣ ಬೇರೆ ಗೊತ್ತಾಗಿಲ್ಲ. ಸ್ವಲ್ಪ ನೀರು ತಗೋ ಮಮ್ಮಿ. ತುಂಬ ಜನ ಹಾಕೊತಾರೆ ನಾನ್ ವೆಜ್ ಆದಮೇಲೆ. ಎಲೆ ಹಾಕೊಳ್ಳುವಾಗ 3 ದಿನ ಮುರಿತಾರೆ ಮತ್ತು ತೆಗಿತಾರೆ. ನೋಡಿ, ಫುಲ್ಲು ಚಿಗುರು ಎಲೆ. ನನ್ನ ಮಗಳು ಎತ್ಕೊಂಬಂದ್ಲು ಪಾಪ. ಅವ್ನು ಎಷ್ಟು ಹೇಳಿದ್ರು ಹೋಗ್ಲೇ ಇಲ್ಲ ಅಂಗಡಿಗೆ. ಅವನು ಅಲ್ಲಿ ಎಲ್ಲ ಸ್ಟೋರ್ ಕ್ಲೋಸ್ ಗೈಸ್, ಎಲ್ಲ ಅಲ್ಲೋಗಿದ್ದೆ. ಬರೀ ತಿನ್ನೋದ್ರಲ್ಲೇ ಒಂಥರ ಮಜಾ. ಎಲೆ ಹಾಕೊಂಡ್ರೆ ಊಟ ಕಂಪ್ಲೀಟ್ ಅಂತ ಅರ್ಥ. ಇಲ್ಲಾಂದ್ರೆ ಒಂಥರ ವಾಮಿಟ್ ಥರ ಫೀಲ್ ಆಗ್ತಾ ಇರ್ತದೆ ನನಗಂತೂ. ತಿಂದಾದ್ಮೇಲೆ ಹಾರರ್ ಮೂವಿ ನೋಡ್ಬೇಕು. ಕೆಲವ್ರು ಹೇಳ್ತಾರೆ ನಾಲ್ಗೆ ಕೆಂಪಗಾದ್ರೆ ಗಂಡ ತುಂಬ ಪ್ರೀತಿ ಮಾಡ್ತಾರೆ ಅಂತ.
ನನಗಂತೂ ಗೊತ್ತಿಲ್ಲ, ನನಗಂತೂ ಯಾವಾಗ ಎಲೆ ಹಾಕೊಂಡ್ರು ಫುಲ್ ರೆಡ್ ಆಗುತ್ತೆ. ಸದ್ಯಕ್ಕೆ 2 ಎಲೆ ಹಾಕೊಂಡಿದ್ದೀನಿ ಸಾಕು, ಆಮೇಲೆ ನಿದ್ದೆ ಬಂದ್ಬಿಡುತ್ತೆ. ಡ್ರೆಸ್ ಹೊಲಿಬೇಕು ನೋಡಿ. ಹಾಯ್ ಗೈಸ್, ನಾವೆಲ್ಲ ಎಲ್ಗೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೋಗ್ತಾ 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 ಹೇಳ್ತೀನಿ. ಅರ್ಜೆಂಟಲ್ಲಿ ಒಂದೊಂದೇ ಕೈಯಲ್ಲಿ ರೆಡಿ ಆಗ್ತಾ ಇದ್ದೀನಿ. ಬೂದ್ಗಾಯ್ತು. ಸಂಸ್ಕೃತಿ ಹಾಳು ಮಾಡೋ ನೋಡಿ. ನೆಟ್ಟು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಗೈಸ್. ಆಟೋಮೆಟಿಕ್ ಲೈಟು ಕೂಡ ಆನ್ ಆಗ್ತಿದ್ದೀವಿ. ಆನ್ ಕೂಡ ಆಯ್ತಲ್ಲ ಲೈಟು ಹಿಂದೆ ಅದಕ್ಕೆ ಚೆನ್ನಾಗಿ ಬತ್ತಲ್ಲ. ಆನ್ ಮಾಡು. ಆನ್ ಮಾಡಿದ್ದೀನಿ. ಒಂದೊಂದ್ಸರಿ ಅದೇ ಬಂದ್ಬಿಡುತ್ತೆ ಲೈಟು. ಈಗ ನಾವು ಆನ್ ಮಾಡಬೇಕು. ಚೇಂಜ್ ಆಯ್ತು. ಏನು ಮಾಡೋದು, ಫರ್ದ ಲಾಕ್ ಚೇಂಜ್ ಮಾಡ್ಬಿಟ್ಟು ಹೋಗ್ಬೇಕಷ್ಟೆ. ಏನಾರು ಇವಾಗ ನಾವು ಮಾಲ್ಗೆ ಗೈಸ್ ಹೋಗ್ತಾ ಇರೋದು. ನಾವು ರೆಡಿ ಆಗಿಬಿಟ್ಟು ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಳಂತೂ ಜಾತ್ರೆ ಹಂಗೆ ರೆಡಿ ಆಗ್ತಾವಳೆ. ತೋರಿಸೆ ನಿನ್ನ ಮುಖನ. ಜಾತ್ರೆ ಇನ್ನೊಂದೆರಡು ಹೂವು ಮುಡ್ಕೋ, ಇನ್ನು ಉದ್ದಕ್ಕೂ ಮುಡ್ಕೋ, ಒಂದು ಮೊಳ ಮುಡ್ಕೋ, ಸೇವಂತಿಗೆ ಹೂವನ. ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ತಲೆ ಒಂದು ಬಾಚ್ಕೊಂಡ್ರೆ ಆಯಿತು. ಟೈಮ್ ಆಗೋಯ್ತಿಲ್ಲ ನನಗೆ. ಈ ಥರ ಹಿಂಗೆ ಸುಮ್ಮನೆ ಬಿಟ್ಕೊಂಡು ಹೋಗ್ಬಿಡ್ಬೇಕು. ಹಿಂಗೆ ಅತಿ ಜಾತ್ರೆಗೆ ರೆಡಿ ಆಗಬಾರ್ದು. ಬಾಯ್. ಆಮೇಲೆ ವಿಡಿಯೋ ಮಾಡ್ತೀವಿ. ಮೈಕೆಲ್ಲ ಮಗ ಬರಲ್ಲ ಅಂತಿದ್ದ, ಹೊರಟ ಅವನು. ಸರಿ ಅಂದ್ಬಿಟ್ಟು ನಾನು ಇನ್ನೇನು ಹೊರಟ ಮೇಲೆ ಬೇಡ ಅನ್ನಕ್ಕಾಗುತ್ತಾ. ನಮ್ಮ ಗಾಡಿಯಲ್ಲಿ ಜಾಗ ಸಾಕಾಗಲ್ಲ 4 ಜನಕ್ಕೆ. ಫಸ್ಟ್ ಅವನ್ನ ಡ್ರಾಪ್ ಮಾಡಿ ಬರ್ತಾರೆ, ಮತ್ತೆ ಆಮೇಲೆ ನಾವು ಹೋಗ್ತೀವಿ ಅಲ್ಲಿ. ಇವತ್ತಿನ ಸಂಡೇ ಮಕ್ಳಿಗೋಸ್ಕರ ಅಷ್ಟೇ, ಮಕ್ಳಿಗೋಸ್ಕರ ಸಿಂಪಲ್ ಆಗಿ. ಮತ್ತೆ ಫ್ರೆಂಡ್ ಊಟಕ್ಕೆ ಕರೆದಿದ್ದಾರೆ ಇವತ್ತು. ಊಟಕ್ಕೆ ಹೋಗಿ ಬರ್ತೀವಿ. ಆಮೇಲೆ ಅಲ್ಲ, ಮೊದ್ಲು ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿಗೆ ಹೋಗಿ ಬರೋದು. ಏನಾದ್ರು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇ. ನಾನ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನೋಡಿ. ಯಾವ ಕಡೆ ಅಮ್ಮ? ಏನು ನೀನ್ ಹೋಗ್ತಾ ಇರೋದು ಇವಾಗ? ಇದ್ ಮಾಡ್ಕೊ. ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದೀನಿ. ಇವತ್ತು ಸಂಡೇ ಅಲ್ಲ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಿದೀನಿ. ಚಿಕನ್ ಎಲ್ಲ ತಿನ್ಬಿಟ್ಟು ಎಲ್ಲಡ್ಕೆಲ್ಲ ಹಾಕೊಂಡಿದ್ದೆ. ಹೂವ ಮುಟ್ಕೊಂಡಿದ್ದೀನಿ ಗಾಯ್ಸ್. ನಂಗೆ ಅದೇ ಒಂದ್ ಖುಷಿ ಆಗ್ತೈತೆ. ಆಮೇಲೆ ಗಾಯ್ಸ್ ಏನೋ ಮಾಡಿದಾಳು ಇವಳು. ಏನೇ ಅದು? ರೋಸ್ ನಾವ್ ಮೊದ್ಲು ಮಡ್ಕೆಲಿ ಇಟ್ಟಿದ್ವಲ್ಲ, ಹೂವ ಎಲ್ಲ ತುಂಬಿಸಿ ಆತರ ನೋಡಿ. ಮೈಕ್ ಆನ್ ಮಾಡ್ಕೊಂಡಿದ್ದೆ ನೀನು? ಹೌದು. ಆಫ್ ಮಾಡು. ಯಾಕಮ್ಮ? ತುಂಬಾ ಮಳೆ ಬರ್ತಾ ಇದೆ. ತುಂಬಾ ಮಳೆ ಬಂದು ನಿಂತು ಹೋಗೈತೆ. ಮತ್ತೆ ಬರುತ್ತೆ. ಮಳೆ ಕಮ್ಮಿ ಆಗೈತೆ ಇವಾಗ. ಕತ್ಲೆ ನೆಲ ಎಲ್ಲ ಫುಲ್ಲು ನೀರು. ನೆಲ ಎಲ್ಲ ಫುಲ್ಲು ನೀರು. ಕಪ್ಪೆ ನೋಡು, ಕಪ್ಪೆ. ನೋಡಿ ತುಂಬ ದೂರನೇ. ನಾನು ಹತ್ರ ಇಲ್ಲೇ ಹರ್ಕೊಂಡೆ. ರೋಡ್ ಬ್ಲಾಕ್ ಆಗ್ಬಿಟ್ಟೈತೆ. ನಾವು ಇದೆಲ್ಲ ಬಳಸ್ಕೊಂಡು ಹೋಗ್ತಾ ಇದೀವಿ. ಹೊರ ಕಂಪನಿ ಹಾಕಿದ್ರು ಬಂದು ಅನ್ನಿಸ್ಬಿಡ್ತು. ನೋಡಿ ಬೆಂಗಳೂರು ಅಂದ್ರೆ ಇದೆ. ಇವಾಗೆಲ್ಲ ಟ್ರಾಫಿಕ್ ಕಮ್ಮಿ ಇಲ್ಲ. ಇನ್ನು ಟ್ರಾಫಿಕ್ ತುಂಬ ಟ್ರಾಫಿಕ್.
ಗೊತ್ತಲ್ಲ ಬಟ್ ಲೈಟಿಂಗ್ ಚೆನ್ನಾಗಿದ್ದಾಳೆ ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಾ ಇದಾರೆ. ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಾ ಇದಾರೆ. ಮಳೆ ಜಾರ್ತಾ ಐತೆ ನೋಡಿ ಹೆಂಗ್ ಟಿಪ್ ಟಾಪ್ ಆಗಿ ರೆಡಿ ಆಗವ್ರೆ ಅಂದ್ಬಿಟ್ಟು. ಟಿಪ್ ಟಾಪ್ ಆಗಿ ಮದುವೆಗೆ ರೆಡಿ ಆಗವ್ರೆ. ಬಂದ್ವಿ ಗೈಸ್ M5 ಮಾಲ್ ಹತ್ರ ಬಂದೇ ಬಿಟ್ವಿ ನೋಡಿ. ಕೊನೆಗೂ ಏನ್ ಬರ್ತಾ ಇರ್ತೀವಿ ಅವಾಗ ಅವಾಗ ಏನೋ ಮಕ್ಳು ಹೋಗ್ಬೇಕಂತ ಅನ್ಕೊಂಡ್ರು ಹಂಗಾಗಿ ಬಂದ್ವಿ ನೋಡಿ ಗೈಸ್. ಬಂದ್ವಿ ಹೋಗ್ತಾವ್ರ ನಮ್ಮ ಮನೆಯವ್ರು ಸ್ಪೀಡ್ ಆಗಿ. ಹೋಗಿ ಅಮ್ಮ ಮುಂದಕ್ಕೆ ಬೇಡ ಹೇಳ್ತೀಯಾ? ಬೇಡ ಬಿಚ್ಚಿದೆ ಆನೆ ಬೇಡ ಬರಬ. ಚೆನ್ನಾಗೈತೆ ನಿಜವಾಗ್ಲೂ. ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ ಬೈತರ ನನಗೆ ಗೊತ್ತಿಲ್ಲ. ಒಳಗಡೆ ತುಂಬಾ ಬೆಚ್ಚಗೈತೆ. ಒಳಗಡೆ ತುಂಬಾ ಬೆಚ್ಚಗೈತೆ ಗೈಸ್. ಏನು ತಗೊಳಕ್ ಆಗಲ್ಲ. ಸುಮ್ನೆ ನೋಡ್ಕೊಂಡ್ ರೌಂಡ್ ಹಾಕೊಂಡ್ ಹೋಗ್ಬೋದು ಅಷ್ಟೇ. ಏನು ತಗೊಳಕ್ಕೆ ಅಂತ ದೇವರಣಗೂ ಆಗಲ್ಲ. ರೆಸ್ಟ್ ರೂಮಿಗೆ ಬಂದಿದ್ದಾರೆ ನೋಡಿ. ಪ್ಲಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗೈತೆ ನಿಜವಾಗ್ಲು. ನನಗಿಂತ ಇಷ್ಟ ಪ್ಲಾಂಟ್ಸ್. ಏನು ಅದು ಎದುರುಗಡೆ ತೋರ್ಸು ಅಲ್ಲಿ ಡೆಸ್ಟಿನಿ ಅಂತೇಳಿ ಬಾರು. ಒಳಗಡೆ ಹೋಗ್ಲಿಕ್ಕೆ 1,500 ಒಳಗಡೆ ಹೋದ್ರೆ ಓನ್ಲಿ 1 ಗ್ಲಾಸ್ ಬಿಯರ್ ಕೊಡ್ತಾರೆ ಅಷ್ಟೇ. ಇನ್ ಮಿಕ್ಕಿದಕ್ಕೆ ಚಾರ್ಜ್. ಮಿಕ್ಕಿದ್ ನೀನ್ ದುಡ್ಡು ಕೊಟ್ಟೆ ಕುಡಿಬೇಕು, ದುಡ್ಡು ಕೊಟ್ಟೆ ತಿನ್ಬೇಕು. ಒಳಗಡೆ ಹೋಗಕ್ಕೆ 1,500 ಅಂತೆ. 1 ಬಿಯರ್ ಬಾಟ್ಲು ಕೊಡ್ತಾರಂತೆ. ಏನಕ್ಕೆ? ಅದಕ್ಕೆ ನಮ್ಮಂತವ್ರೆಲ್ಲ ಲಾಯಕ್ಕಿಲ್ಲ ಇಲ್ಲಿ. ಏನೋ ಸುಮ್ನೆ ನೋಡ್ಬೇಕು, ತಿರ್ಗಾಡ್ಬೇಕು ಅಷ್ಟೇ. ಏನಾದ್ರು ತಿನ್ಬೋದು ಲೈಟ್ ಆಗಿ ಅಷ್ಟೇ. ಏನಾದ್ರು ತಿನ್ಬೋದು, ಹೋಗಿ ನೋಡ್ಕೊಂಡ್ ಬರ್ಬೋದು. ನಾನು ಈ ತರ ವಿಡಿಯೋ ಮಾಡ್ತಿದ್ರೆ ಎಲ್ಲ ನನ್ನೇನೆ ನೋಡ್ತಾವ್ರೆ. ಸಂಡೇ ಅಲ್ವಾ ತುಂಬಾ ರಶ್. ಸಂಡೇ ತುಂಬಾ ರಶ್. ಚೆನ್ನಾಗಿದ್ಯಾ? ಫುಲ್ಲು ಹೋಗಿ ಬಂದ್ವಿ ಗೈಸ್ ನಾವು. ಹೋಗಿ ಬಂದ್ರೆ ನನಗೇನು ಭಯ ಇಲ್ಲ. ನಾನು ಆಲ್ರೆಡಿ ಫಸ್ಟ್ ಟೈಮ್ ಒಂದ್ಸರಿ ಹೋಗಿ ಬಂದಿದ್ದೆ. ಫಸ್ಟ್ ಟೈಮ್ ಒಂದ್ಸರಿ ಹೋಗಿ ಬಂದಿದ್ದೀನಿ ಮಂಗ್ಳೂರಲ್ಲಿ ಇದ್ದಾಗ. ಇವನ್ಗೆ ಫಸ್ಟ್ ಟೈಮ್ ಅಲ್ವಾ, ತುಂಬಾ ಭಯ ಅನ್ನಿಸ್ತು.
ಅದೆಲ್ಲ ಐತೆ ಗೊತ್ತಾ ನೋಡಿ ಇದೆ ಅಲ್ಲ ಐಸ್ ಕ್ರೀಮ್ ತರ್ಸಮ್ಮ ಐಸ್ ಕ್ರೀಮ್ ಇರು ನೋಡಿ ಇದೆ ಸ್ಕೆರೆ ಹೌಸ್ ಅಂದ್ರೆ ದೆವ್ವದ ಮನೆ ಒಳಗಡೆ ದೆವ್ವದ ವೇಷ ಹಾಕೊಂಡು ಹೆದರ್ಸ್ತಾರೆ ಅವರು. ಭಯ ಅನ್ಸುತ್ತೆ ಹೊಸಬ್ರಿಗೆ, ನಿಜ ನನಗಂತೂ ಭಯ ಅನ್ಸಿಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಸ್ವಲ್ಪ ಭಯ ಆಯ್ತು, ನನ್ನ ಮಗ ತುಂಬಾ ಭಯ ಬಿದ್ದ. ಐಸ್ ಕ್ರೀಮ್ ಹಂಗ್ ಮಾಡಿಸ್ತಾರೆ. ನೋಡಿ ಗೈಸ್, ನೀರು ಹಿಂಗೂ ಕುಡಿದಾರ ಅಂತ ಇದೆ ಫಸ್ಟ್ ಟೈಮ್ ನಾನ್ ನೋಡ್ತಿರೋದು. ನಲ್ಲಿಂದ ಬಾಯಿ ತೆಗಿ, ನಲ್ಲಿಂದ ಬಾಯಿ ಹಾಕೊಂಡಿದ್ಯಾ? ನಲ್ಲಿ ಇಲ್ಲ ಗೈಸ್, ಅದು ಅದೇ ನೀರ್ ಬರುತ್ತೆ, ಅದನ್ನ ಹಂಗ್ ಕುಡಿಯೋದು. ಮಾನವಸ್ರಿ ಕುಡಿಯಕ್ ಹೋಗಿ ಕಣ್ಣೊಳಕ್ಕೆಲ್ಲ ಹೋಗ್ಬಿಟ್ಟಿತ್ತು. ಮಾನವಸ್ರಿ ಕುಡಿಯಕ್ ಹೋಗಿ ಕಣ್ಣೊಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಹಿಡ್ಕೊಪ್ಪ, ನಾನ್ ಕುಡಿತೀನಿ ಬಾನ. ನೋಡಪ್ಪ, ಲ್ಯಾಪ್ಟಾಪ್ ನೋಡಂತಾರ ತಗೊಳಂತಾರ ನೋಡ್ತಾನಂತೆ. ತಗೊಂಡಾಯ್ತಾ? ತಗೊಂಡೇ ಬಿಟ್ಟ, ಪರ್ಚೇಸ್ ಮಾಡಿ ಬಿಟ್ಟ ಇವನು. ಬರಲ್ಲ ಲ್ಯಾಪ್ಟಾಪ್ ನೀನು ಚೆನ್ನಾಗಿ ಓದಿ ಪಾಸ್ ಆಯ್ತಿಲ್ಲ, ತಗೊಳ್ಳೋದು. 4 ಜನ ಇಲ್ಲೇ ಇದೀವಿ. ಆಯ್ತು ಗೈಸ್, ಶಾಪಿಂಗ್ ಎಲ್ಲ ಯಾವ್ದು ಇಲ್ಲ, ಸುಮ್ನೆ ಬಂದಿದ್ದಾಯ್ತು ಹೋಗಿದ್ದಾಯ್ತು. ಕೆರೆ ಹೌಸ್ ಚೆನ್ನಾಗಿ ಇತ್ತು ಮಕ್ಳಿಗೆ, ನಮ್ಗೆಲ್ಲ ನಿಜ ದೆವ್ವ ಬಂದ್ರು ನಮ್ಗೆಂತ ಭಯ ಆಗಲ್ಲ. ನಿಜ ದೆವ್ವ ಬಂದ್ರು ಭಯ ಆಗಲ್ಲ. ಮೋಸ್ಟ್ಲಿ ಅವ್ರು ನನ್ ನೋಡಿ ಎದ್ಕೊಂಡ್ಬಿಟ್ಟವ್ರೆ ಅವರು. ಬೇಡ, ಇಲ್ಲಿ ತಗೊಳಕೆಲ್ಲ ಅಲ್ಲ ಕಣ, ನಾವು ತಗೊಳಂಗೆಲ್ಲ ಇಲ್ಲ, ಓನ್ಲಿ ಫಾರ್ ಲುಕಿಂಗ್. ಏನೋ ಸುಮ್ನೆ ಒಂದೇನೋ ಹೋದ್ವಿ ಬಂದ್ವಿ ಅಂತ ಮಜಾ ಅಷ್ಟೇ. ಏನು ಹೀರೋ ತರಗತಿ, ಹೀರೋ ಅವಳಿಗೆ ಈ ಮಾಲೆ ಬೇಕಂತ. ಅವಳಿಗೆ ಏನ್ ಮಾಡೋದು, ಈ ಮಾಲೆ ಬೇಕಂತೆ ಗೈಸ್. ಅವಳಿಗೆ ಎಲ್ಲಿಂದ ತಂದು ಕೊಡೋದು ಇವಳಿಗೆ ಮಾಲು? ಖಂಡಿತಲ್ಲ ಬೇಕಂತೆ. ನೆಕ್ಸ್ಟ್ ಟೈಮ್ ಅವಳ ಯಾವ್ದೇ ಕಾರಣಕ್ಕೂ ಕರ್ಕೊಂಬರಲ್ಲ, ನಾವೇ ಬರ್ತೀವಿ, ಯಾರು ಕರ್ಕೊಂಬರಲ್ಲ. ಆಯ್ತು ಗೈಸ್, ಇವಾಗ ನಮ್ಮ ಪಯಣ ಮನೆ ಕಡೆಗೆ ನಾವು ಹೊರಟಿದೀವಿ. ಮನೆ ಕಡೆಗೆ ಇಲ್ಲೊಂದೈತೆ, ಬರಲ್ಲ ಇಲ್ಲೊಂದ್ ಹೋಗೋಣ. ಇಲ್ಲೊಂದೈತೆ, ಯಾಕೆ ಸುಮ್ನೆ ಕಷ್ಟಪಟ್ಟು ಇಳ್ಕೊಂಡು ಹೋಗೋದು, ಅದೇ ಸರ್ ಅಂತ ಹೋಗೋದು. ಹೆಂಗೈತೆ? ಯಾಕೆ ಹಿಂಗಿದೆ ಹಿಂಗೆ ಹಿಂಗವ್ರೆ ಗೈಸ್? ಯಾಕೋ ಕೆಳಗಡೆ ಏನಕ್ಕೆ ಹೋಲಿ ಬಸ್ ಅಂದ್ರೆ ನನ್ ಮಗಳು ಮುನ್ಸ್ಕೊಂಡ್ಬಿಟ್ಟವಳೆ. ಆಡ್ದಂಗ್ ಬಿಟ್ಬಿಟ್ಟು ಹೋಗ್ತೀನಿ ಈಗ, ಅವಳು ಎಲ್ಲಾದ್ರೂ ಈಗ ಇಲ್ಲೇ. ನೋಡಿ ಗೈಸ್, ನಮ್ಮನೆಲ್ಲ ಬರ್ತಾ ಇದಾರೆ ಪಿಕಪ್ ಮಾಡಕ್ಕೆ. ಯಾಕೋ ಗ್ಲರ್ ಆಯ್ತು. ಅದೇ
ನನ್ನ ಯಾಕೆ ಕರ್ಕೊಂಡ್ ಬರ್ತೀರಾ? ನಾನು ಮೂರ್ ಆಳ್ಗಳ ಕರ್ಕೊಂಡ್ ಬರ್ತೀರಾ ಅಂತಾಳೆ. ನಾನು 3 ಆಳ್ಗಳ ಕರ್ಕೊಂಡ್ ಬರ್ತೀರಾ ಅಂತಾಳೆ. ನಾನು ಅವಳಿಂದಾನೇ ಹೊರಟಿದ್ದು. ಅವಳಿಂದಾನೇ ಹೊರಟಿದ್ದು ನಾವು. ನೋಡಂಗಿಲ್ಲ ಆದ್ರೆ ನಮ್ಮ ಗಾಡಿ ಮೇಲೆ ಕೂತಿರೋದು, ಬೈಕ್ ಇದು, ಕಾರಲ್ಲ. ನಿನ್ನ ಮೋಕನ ಬಡಿಯೋರಿನ ಮೋಸಕ್ಕೆ ನೋಡಿ ಗಾಯ್ಸ್. ಇದೆ M5 ಮಾಲ್ ಇದೆ. ಇದಕ್ಕೆ ನಾವ್ ಇವಾಗ ಬಂದು ರೌಂಡ್ ಹಾಕೊಂಡು ಹೋಗ್ತಾ ಇರೋದು ಇದೇ M5 ಮಾಲ್ ಅಲ್ಲಿ. ತುಂಬಾ ಟ್ರಾಫಿಕ್ ಇದೆ, ಹೆವಿ ಟ್ರಾಫಿಕ್. ಬೆಂಗಳೂರಿಗೆ ಇನ್ನೊಂದು ಹೆಸರೇ ಟ್ರಾಫಿಕ್. ನಡ್ಕೊಂಡ್ ಬಂದ್ರೆ 5 ನಿಮಿಷ ಬಂದ್ಬಿಡ್ಬೋದು, ಗಾಡಿ ಬಂದ್ರೆ 2 ಅವರ್ ಆಗುತ್ತೆ. ನೋಡಿ ಎಷ್ಟೊಂದು ಟ್ರಾಫಿಕ್ ಐತೆ ಅಂತ. ಸೊ ಗೈಸ್, ನಾವು ಪರೋಟ ಇಟ್ಕೊಂಬಿದ್ನ ಇಟ್ಕೊ. ನಾವು ಪರೋಟ ಇಸ್ಕೊಂಡ್ವಿ. ಪರೋಟ ಇಸ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ. ಏನೋ ನಮ್ದು ಇಸ್ಕೊಳ್ಳೋಣ ಅಂದರೆ ಯಾವುದು ಇಷ್ಟ ಆಗ್ತಾ ಇಲ್ಲ. ಅಮ್ಮ ನನಗೆ ಕೇಕ್ ಇಸ್ಕೊಳ್ಳೋಣ. ಹನಿ ಕೇಕ್ ಒಂದು ಕೊಟ್ಬಿಡಿ. ಹಾಂ, 2 ಸ್ಪೂನ್ ಕೊಡಕ್ಕೆ ಹೇಳಮ್ಮ, 1 ಸ್ಪೂನ್ ಕೊಡ. ಏನೇ ಅಮ್ಮ, 1 ಸ್ಪೂನ್ ಕೊಡಕ್ಕೆ ಹೇಳು. ಚೆಂದಿಗೆ ಕೈಗೆ ಹಿಡ್ಕೊಂಡು ಕೊಡಿ, ಕೈ ಹಿಡ್ಕೊಂಡು ತಿನ್ನು ಕೊಡು. ಕೈಗೆ ಹಿಡ್ಕೊಂಡು ತಿನ್ನು, ಮೆತ್ತಿ ಬೆಳೆಸ್ತೀಯ. ಹನಿ ಕೇಕ್ ತೊಗೊಂಡಿದ್ದೀವಿ. ಬಂದ್ಬಿಟ್ನೇನೋ ಅಲ್ಲ. ಹೆಂಗಮ್ಮ